ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜ ಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಈಗ ವೇದ ಅಪೌರುಷೇಯತ್ವ ಪ್ರಾಮಾಣ್ಯ ಸ್ಥಾಪನಂ ಅಂತ ನೋಡ್ತಾ ಇದ್ದೇವೆ ನಾವು. ವೇದ ನಮ್ಮ ಪ್ರಕಾರ ನಾವೆಲ್ಲ ವೈದಿಕರು, ವೇದವೇ ನಮಗೆ ಮೂಲ. ಆದರೆ ವೇದ ಯಾಕೆ ಪ್ರಮಾಣ ಹಾಗೆಂಬ ಅದಕ್ಕೆ ನಮಗೆ ಒಂದು ಸ್ಪಷ್ಟತೆ ಇರಬೇಕು. ಅದಕ್ಕಾಗಿ ಇದನ್ನೆಲ್ಲ ವಿಚಾರ ಮಾಡಿದರೆ ವೇದವನ್ನ ಒಪ್ಪದೇ ಇರುವ ತುಂಬಾ ಜನ ಇದ್ದಾರೆ, ಬೌದ್ಧರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಅದರಿಂದ ನಾವ್ಯಾಕೆ ವೇದವನ್ನು ಒಪ್ಪಬೇಕು ಎಂಬ ಒಂದು ಪ್ರಶ್ನೆ ನಮಗೆ ಬರ್ಬೋದು, ಸಾಮಾನ್ಯ ಅದು. ಅದಕ್ಕಾಗಿ ಈ ವಿಚಾರ ನಮಗೆ ಸ್ಪಷ್ಟ ಆದರೆ ನಮ್ಮ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಹಾಗೆಂಬ ಒಂದು ಆತ್ಮತೃಪ್ತಿ ಒಂದು ನಮಗೆ ಬರುತ್ತದೆ ಅದು. ಅದರಿಂದ ಮೊದಲು ನೋಡಿದಂತೆ ವೇದ ಪೌರುಷೇಯ ವಾಕ್ಯ ಸಮೂಹತ್ವಾತ್, ಕಾಳಿದಾಸಾದಿ ವಾಕ್ಯವತ್ ಅಂತ ಹೇಳಿದರೆ ಕರ್ತೃ ಅಪ್ರಸಿದ್ಧ ಅಂತ ಹೇಳಿ ನಾವು ಅದನ್ನ ನಿರಾಕರಣೆ ಮಾಡಿದ್ದೀವಿ. ವೇದಕ್ಕೆ ಕರ್ತೃ ಅಂತ ಒಬ್ಬರು ಯಾರು ಇಲ್ಲ, ಯಾರು ಕ್ಲೈಮ್ ಮಾಡಿಲ್ಲ. ನಾನೇ ವೇದಕ್ಕೆ ಆತರ್ ಅಂತ ಯಾರು ಕ್ಲೈಮ್ ಮಾಡಿಲ್ಲ. ಅದರಿಂದ ವೇದ ಯಾರಿಂದಲೂ ರಚಿಸಲ್ಪಟ್ಟಿದ್ದಲ್ಲ. ಹಾಗೆ ವೇದೇ ನ ಪ್ರಮಾಣಂ ತದುಕ್ತ ಅನುಷ್ಠಾನೇ ಅಪಿ ಫಲ ಅನುಫಲಂಬ. ಇನ್ನು ಎರಡನೇ ಒಂದು ಆಕ್ಷೇಪ ವೇದದ ಮೇಲೆ, ವೇದ ಪ್ರಾಮಾಣ್ಯದ ಮೇಲೆ. ಹಾಗೆ ಅಂದ್ರೆ ವೇದ ಪ್ರಮಾಣ ಅಲ್ಲ. ಯಾಕೆ? ವೇದದಲ್ಲಿ ಹೇಳಿದ ಕರ್ಮಗಳನ್ನ ಮಾಡಿದರೂ ಕೂಡ ನಮಗೆ ಫಲ ಸಿಗ್ತಾ ಇಲ್ಲ. ಕಾರೀರಿ ಯಾಗ ಮಾಡಿದರೆ ಮಳೆ ಬರ್ತಾ ಇಲ್ಲ, ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರೆ ಮಕ್ಕಳು ಬರ್ತಾ ಇಲ್ಲ. ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ನಿಯಮೇನ ಆಗೋದಿಲ್ಲ. ನಿಯಮೇನ ಆಗ್ಬೇಕಲ್ವಾ? ಹೇಳಿದ್ರೆ ಆಗ್ಲೇಬೇಕು, ಯಾರೇ ಇರ್ಲಿ ಮಾಡ್ಬೇಕು. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ವೇದ ಪ್ರಮಾಣಮೇವ ಅಪೌರುಷೇಯ ವಾಕ್ಯತ್ವ. ವೇದ ಪ್ರಮಾಣವೇ. ಯಾಕೆ? ಅಪೌರುಷೇಯ, ಯಾವ ಪುರುಷರಿಂದಲೂ ರಚಿಸಲ್ಪಟ್ಟದ್ದಲ್ಲ ಅದು. ಹಾಗೆ ಅಂತ ವ್ಯತಿರೇಕೇನ ಉನ್ಮತ್ತ ವಾಕ್ಯವತ್. ಹಾಗೆ ಅಂತ ಹೇಗೆ ಉನ್ಮತ್ತನ ವಾಕ್ಯ ಅಪ್ರಮಾಣವೋ, ಅದಕ್ಕೆ ವ್ಯತಿರೇಕವಾಗಿ ಯಾರಿಂದಲೂ ರಚಿಸಲ್ಪಟ್ಟದ್ದಲ್ಲ ಅಂತ ಆದ ಮೇಲೆ ಅದು ಪ್ರಮಾಣವೇ ಆಗಿರಬೇಕು. ಯಾರಾவது ರಚಿಸಿದರೆ ಆ ಪುರುಷನಲ್ಲಿ ಇರುವ ದೋಷ ಆ ವಾಕ್ಯಗಳಲ್ಲಿ, ಅವನು ಪ್ರಯೋಗ ಮಾಡುವ ವಾಕ್ಯಗಳಲ್ಲಿ ಬರುತ್ತದೆ. ಆದರೆ ಯಾರು ರಚಿಸಿದ್ದಲ್ಲ ಅಂತ ಆದ ಮೇಲೆ ವೇದಗಳಲ್ಲಿ ವಾಕ್ಯ ದೋಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಂತ ಅದು ಎರಡನೇದು. ಇನ್ನು ಮೂರನೇ ಒಂದು ಆಕ್ಷೇಪ ಏನದು? ಅಸಿದ್ಧಿ. ಹಾಗೆ ಅಂತ ನೋಡಿ, ನೀವೇನ್ ಹೇಳ್ತೀರಿ? ವೇದ ಅದು ಅಪೌರುಷೇಯ ಅಂತ ಹೇಳ್ತೀರಿ. ಅದು ಎಲ್ಲಿ ಸಿದ್ಧವಾಗಿದೆ? ವೇದ ಅಪೌರುಷೇಯ ಅಂತ ಯಾರು ಹೇಳಬೇಕು? ವೇದ ಬಂದು ಹೇಳ್ತದ ನಮ್ಮ ಹತ್ರ ನಾನು ಅಪೌರುಷೇಯ ಹಾಗೆ ಅಂತ ತೋರಿಸ್ಕೊಳ್ಳೋದಿಲ್ಲ ಅದು. ಮತ್ತೆ ವೇದ ಅಪೌರುಷೇಯ ಅಂತ ನಿಮಗೇನ್ ಗೊತ್ತಾಯಿತು ಹಾಗೆ ಅಂತ ನಮಗೆ ಕೇಳಿದರೆ ನಾವ್ ಹೇಳ್ಬೇಕು. ಏನ್ ಹೇಳ್ತೀವಿ ನಾವು? ನೋಡಿ, ವೇದದಲ್ಲೇ ಇದೆ ಹಾಗೆ ಅಂತ. ವಿದ್ಯಾಮಾನ್ಯ ತೀರ್ಥರು ಒಂದು ವಿಚಾರವನ್ನು ಹೇಳೋರು. ಒಂದು ಪುಸ್ತಕದ ಆಥರ್ ನಮಗೆ ಗೊತ್ತಾಗಬೇಕಂದ್ರೆ ಏನ್ ಮಾಡಬೇಕು? ಹಾಗೆಂದ್ರೆ ಆ ಪುಸ್ತಕದಲ್ಲೇ ಮೊದಲು ಹೇಳಿರ್ತಾರೆ ಇಂಥವರು ಬರೆದದ್ದು ಹಾಗೆ. ಫಸ್ಟ್ ಪೇಜ್ ತೆಗೆದ್ರೆ ಗೊತ್ತಾಗ್ತದೆ ಇಂಥವರು ಆಥರ್ ಹಾಗೆ. ಹೌದಲ್ಲ? ಅದೇ ತರ ವೇದದ ಆಥರ್ ಯಾರು ಅಂತ ನಾವೆಲ್ಲಿ ಹೋಗಿ ಹುಡುಕ್ಬೇಕು? ಬೇರೆ ಪುಸ್ತಕದಲ್ಲಿ ಅಲ್ಲ, ವೇದದಲ್ಲೇ ಹುಡುಕ್ಬೇಕು. ನೋಡಿ, ಅದೇ ಪುಸ್ತಕದಲ್ಲಿ. ನಾವು ಹೇಗೆ ಲೋಕದಲ್ಲಿ ವೇದ ಆ ಒಂದು ಪುಸ್ತಕವನ್ನ ಬರೆದವರು ಯಾರು ಅಂತ ನೋಡಬೇಕು ಅಂದ್ರೆ ಆ ಪುಸ್ತಕದಲ್ಲೇ ನಮಗೆ ಅದರ ರೆಫರೆನ್ಸ್ ಸಿಗ್ಬೇಕೆ ಹೊರತು ಬೇರೆ ಕಡೆ ಹುಡುಕೋದಲ್ಲ. ಹೇಗೋ ಅದೇ ತರ ವೇದವೂ ಕೂಡ ಯಾರು ಆಥರ್ ಅದನ್ನ ವೇದದಿಂದಲೇ ನಾವು ತೆಗಿಬೇಕು ಅಂತ ಸುಂದರವಾಗಿ ಗುರುಗಳು ತಿಳಿಸಿಕೊಡ್ತಾ ಇದ್ರು. ಹಾಗೆ ನೋಡಿ, ಇಲ್ಲಿ ಅದೇ ವಿಚಾರ ಬರ್ತಾ ಇದೆ. ವೇದ ಪ್ರಮಾಣ ಅಂತ ಹೇಗೆ ಹೇಳ್ತೀರಿ? ನೀವೆಲ್ಲಿ ನೋಡಿದೀರಾ ಹಾಗೆಂದ್ರೆ ಇಲ್ಲ, ವೇದದಲ್ಲೇ ಇದೆ ಹಾಗೆ ಅಂತ. ಎಲ್ಲಿದೆ ವೇದದಲ್ಲಿ ಹಾಗೆಂದ್ರೆ ಅದಕ್ಕೆ ವಾಕ್ಯ ಹೇಳ್ತಾ ಇದ್ದಾರೆ ನೋಡಿ. ವಾಚ ವಿರೂಪ ನಿತ್ಯಯ ಇತಿ. ವಾಚ ವಿರೂಪ ನಿತ್ಯಯ. ನೋಡಿ, ವಾಚ ವೇದ, ವಾಚ ಅಂದ್ರೆ ವೇದ, ಅದೇನಾಗಿದೆ? ಅದು ನಿತ್ಯ ಆಗಿದೆ ಹಾಗೆಂತ. ವೇದ ವಾಕ್ಯಗಳು ನಿತ್ಯವಾದದ್ದು ಅಂತ ವೇದದಲ್ಲೇ ಇದೆ ಹಾಗೆ. ಅನಾದಿ ನಿಧನ ನಿತ್ಯ ವಾಗುತ್ಸೃಷ್ಟ ಸ್ವಯಂಭುವೆ ಇತಿ ಸ್ಮೃತೇಶ್ಚ. ಮತ್ತು ನೋಡಿ, ಸ್ಮೃತಿ ಗ್ರಂಥಗಳು ಅದು ಕೂಡ ಹೇಳ್ತಾ ಇದೆ ಏನು ಅಂತ?
ನೋಡಿ, ನಮಗೆ ಪ್ರಮಾಣ ಅಂತ ಆಗಬೇಕು ಅಂದ್ರೆ ಶ್ರುತಿ ಮತ್ತು ಸ್ಮೃತಿ ಎರಡಿಂದಲೂ ಕೂಡ ನಾವು ತಿಳಿದು ಬರತಕ್ಕ ವಿಚಾರ ಅದು ಶುದ್ಧ ಪ್ರಮಾಣ ಅಂತ ಆಗ್ತದೆ. ಯಾಕಂದ್ರೆ ವೇದಗಳಲ್ಲಿ ಇರುವ ವಿಚಾರವನ್ನೇ ಚೆನ್ನಾಗಿ, ಸ್ಮೃತಿ ಅಂದ್ರೆ ಏನು, ಇತಿಹಾಸ ಪುರಾಣಗಳು ಇತ್ಯಾದಿಗಳು, ಅದು ಪೌರುಷೇಯ. ಆದರೆ ಆ ಪೌರುಷೇಯ ಗ್ರಂಥಗಳಲ್ಲೂ ಏನು ಹೇಳಿಕೊಟ್ಟಿದ್ದಾರೆ? ವೇದ ನಿತ್ಯ ಅಂತ ಹೇಳಿದ್ದಾರೆ. ವೇದವೂ ಹೇಳ್ತಾ ಇದೆ, ಸ್ಮೃತಿ ಗ್ರಂಥವೂ ಹೇಳ್ತಾ ಇದೆ. ಅನಾದಿ ನಿಧನ ನಿತ್ಯ, ವಾಗುತ್ಸೃಷ್ಟ ಸ್ವಯಂಭುವ. ಅನಾದಿ ನಿತ್ಯವಾದ ವೇದವನ್ನ ಬ್ರಹ್ಮದೇವರು, ಸ್ವಯಂಭುವ ಬ್ರಹ್ಮದೇವರಿಂದ ಉಪದೇಶವನ್ನ ಪಡೆದರು. ಹಾಗೆ ಅದರಿಂದ ಅಸಿದ್ಧಿ ಅನ್ನತಕ್ಕದ್ದು, ಅಸಿದ್ಧಿ ಅಂದ್ರೆ ಏನು? ಅದು ಅಪೌರುಷೇಯ ಎಂಬುದು ಸಿದ್ಧ ಆಗೋದಿಲ್ಲ ಹಂಗಂತ ಹೇಳಿದ್ರೆ ಇಲ್ಲ, ಸಿದ್ಧಿ ಆಗೋದಿಲ್ಲ ಅಂತಿಲ್ಲ, ವೇದದಲ್ಲೇ ಇದೆ ಹಾಗೆ ಅಂತ. ವೇದದಲ್ಲಿ ಇದೆ ಅಂತ ಹೇಳಿದ ಮೇಲೆ, ಸ್ಮೃತಿಗಳಲ್ಲಿ ಇದೆ ಅಂತ ಹೇಳಿದ ಮೇಲೆ, ಪ್ರಸಿದ್ಧಿ, ಸಿದ್ಧಿ ಅಂದ್ರೆ ಪ್ರಸಿದ್ಧಿ ಅಂತ ಅರ್ಥ ಇಟ್ಕೋಬಹುದು. ಪ್ರಸಿದ್ಧಿ ಇಲ್ಲ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ನೋಡಿ, ವೇದ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧಿ ಇದೆ, ಸಿದ್ಧಿ ಇದೆ ಹಾಗೆ. ಇನ್ನೊಂದು ಆಕ್ಷೇಪ, 4ನೇ ಆಕ್ಷೇಪ ಏನಿದು? ನಚ ಫಲಸಂವಿದಾತ್ ಅಪ್ರಾಮಾಣ್ಯಂ ಹಾಗೆ. ನಚ ಫಲಸಂವಾದಾತ್ ಅಪ್ರಾಮಾಣ್ಯಂ ಅಂದ್ರೆ ಏನರ್ಥ? ಅಲ್ಲಿ ಹೇಳಿ ಏನೇ ಇರ್ಲಿ, ಪೌರುಷೇಯವೇ ಇರ್ಲಿ, ಆಯ್ತು, ಅಪೌರುಷೇಯ ಅಂತಾನೆ ಇಟ್ಟುಕೊಳ್ಳೋಣ, ಪ್ರಮಾಣ ಅಂತೂ ಅಲ್ಲವಾ? ಆಯ್ತು, ಅನಾದಿ ನಿತ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಶ್ರುತಿ ಸ್ಮೃತಿಗಳು ಹೇಳ್ತಾ ಇದೆ, ಆಯ್ತು, ಅನಾದಿ ನಿತ್ಯ ಅಂತ ಒಪ್ಕೊಳ್ಳೋಣ. ಆದರೂ ಕೂಡ ಅಪ್ರಮಾಣ. ಯಾಕೆ? ಆ ಕಾರಿರಿ ಯಾಗಕ್ಕೆ ನೋಡಿ, ನೀವು ಅದಕ್ಕೆ ಉತ್ತರ ಕೊಟ್ಟೇ ಇಲ್ಲ ಹಾಗೆ ಅಂತ ಹೇಳ್ತಾರವರು. ಕಾರಿರಿ ಯಾಗ ಮಾಡಿದ್ರೆ ಮಳೆ ಬರಬೇಕು ಅಲ್ವೋ, ಬರ್ತಾ ಇಲ್ಲ ನೋಡಿ. ಮತ್ತು ಪುತ್ರಕಾಮೇಷ್ಟಿ ಯಾಗ ಮಾಡಿದರೆ ಮಕ್ಕಳು, ಎಷ್ಟು ಜನಕ್ಕೆ ಮಕ್ಕಳಿಲ್ಲ, ಒಂದು ಯಾಗ ಮಾಡಿದರೆ ಆಗ್ತಾ ಇತ್ತು ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಧಿಕಾರಿಣಾಂ ಫಲ ಉಪಲಂಬೇನ ತದ್ ಅನುಪಲಂಬಸ್ಯ ಕರ್ತೃ ವೈಗುಣ್ಯಾದಿ ನಿಮಿತ್ತಕತ್ವಾತಿಥಿ. ಹೌದಪ್ಪ, ವೇದಗಳಲ್ಲಿ ಹೇಳಿದ ಪ್ರಕಾರ ಕರ್ಮಗಳನ್ನ ಮಾಡಿದ್ರೆ, ವೇದ ಅಂದ್ರೆ ವೇದ ಪುರಾಣಗಳು ದಾಸರ ಪದಗಳು ಯಾವುದೇ ಇರ್ಲಿ, ವೇದಕ್ಕೆ ಸಮ್ಮತವಾದದ್ದು ಯಾವುದನ್ನೇ ಹೇಳಿದ್ರು ಕೂಡ ಅದು ಫಲ ಸಿಕ್ಕಿಲ್ಲ ಹಾಗೆ ಅಂತ ಕೂಡಲೇ ಅದು ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಧಿಕಾರಿಗಳಿಗೆ ಮಾತ್ರ ಫಲ ಇದೆ ಹಾಗೆ ಅಂತ ಹೇಳಿದ್ದ. ನೋಡಿ, ಒಬ್ಬ ದಡ್ಡನಾದವ ಹೇಗೋ MBBS ಅಡ್ಮಿಷನ್ ತಗೊಂಡ್ಬಿಟ್ಟು ಕ್ಲಾಸಲ್ಲಿ ಕೂತಾರೆ, ಅವನಿಗೆ ಅರ್ಥ ಆಗ್ತದ ಅದು? ಅವನ ಅಧಿಕಾರಿನೇ ಅಲ್ಲ, ಅವನ ಅಧಿಕಾರಿನೇ ಅಲ್ಲ. ಅಧಿಕಾರಿ ಇಲ್ಲದವನಿಗೆ ಅದು ಅರ್ಥ ಆಗ್ತದ? ಅದು ಅರ್ಥ ಆಗೋದಿಲ್ಲ. ಹಾಗಂತ ಹೇಳಿ MBBS ಅಪ್ರಮಾಣ ಅಂತ ಹೇಳಿದ್ರೆ ಹಂಗೆ ಹೇಳಿಕ್ ಬರೋದಿಲ್ಲ. ಯಾರ ಅಧಿಕಾರಿಗಳು ಅವರಿಗೆ. ಅದರಿಂದ ವೇದಗಳಲ್ಲಿ ಹೇಳಿದ ಕರ್ಮವನ್ನ ಮಾಡೋದಕ್ಕೆ ಅಧಿಕಾರಿಗಳಿಗೆ ಮಾತ್ರ ಫಲ ಅಂತ ಹೇಳಿದ್ದಾರೆ. ಮತ್ತು ಅಧಿಕಾರಿಣಾಂ ಫಲ ಉಪಲಂಬೇನ, ಅಧಿಕಾರಿಗಳಿಗೆ ಫಲ ಸಿಕ್ಕಿದೆ. ತದನುಪಲಂಬಸ್ಯ, ಇನ್ನು ಕೆಲವರಿಗೆ ಸಿಕ್ತಿದೆ ಕೆಲವರಿಗೆ ಸಿಕ್ಕಲ್ಲ ಅಂತ ಆಯ್ತು. ಮತ್ತೆ ಯಾರಿಗೆ ಸಿಕ್ಕಿಲ್ಲ ಮತ್ತೆ ಏನಾಯ್ತದು ಹಾಗೆಂದ್ರೆ, ವೇದದಲ್ಲಿ ದೋಷ ಇಲ್ಲ, ಕರ್ತೃ ವೈಗುಣ್ಯಾದಿ ನಿಮಿತ್ತಕತ್ವ. ಕರ್ತೃವಿನಲ್ಲಿ ದೋಷ, ಸರಿಯಾಗಿ ವೇದಗಳನ್ನು ಉಚ್ಚಾರ ಮಾಡಿಲ್ಲ, ಸ್ವರಬದ್ಧವಾಗಿ ಉಚ್ಚಾರಣೆ ಮಾಡಬೇಕು. ಭಾಗವತದಲ್ಲಿ ಸಿಗ್ತದೆ ನೋಡಿ. ತ್ವಷ್ಟೃ ಪ್ರಜಾಪತಿಗಳು ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ಹೇಳಿದ್ರು. ಆದದ್ದೇನು? ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಟಿದ, ವೃತ್ರಾಸುರ ಹುಟ್ಟಿದ ಹಾಗೆಂತ ನಾವು ಕೇಳ್ತೀವಿ. ಯಾಕೆ? ನೋಡಿ, ಕರ್ತೃ ವೈಗುಣ್ಯಾದಿ ನಿಮಿತ್ತಕತ್ವ. ಕರ್ತೃವಿನಲ್ಲಿ ಇರುವ ವೈಗುಣ್ಯ ಅಂದ್ರೆ ದೋಷ. ಆ ಕರ್ತೃವಿನಲ್ಲಿ ಇರುವ ದೋಷಗಳಿಂದ ನೋಡಿ, ತ್ವಷ್ಟೃ ಪ್ರಜಾಪತಿ ಇಂದ್ರನನ್ನ ಕೊಲ್ಲುವ ಮಗುವನ್ನೇ ಪಡೆದ ಕೊನೆಯಲ್ಲಿ. ಯಾಕೆ? ಸ್ವರ ತಪ್ಪಾಗಿ ಹೇಳಿದ್ದರಿಂದ ಹಾಗೆ. ಅದರಿಂದ ಕರ್ತೃವೈಗುಣ್ಯಾದಿ ಅಥವಾ ಪದಾರ್ಥಗಳು, ಆ ಹೋಮದಲ್ಲಿ ಬಳಸುವ ಪದಾರ್ಥ ಇರಬೇಕು ಅಂತ, ಶುದ್ಧಿ, ಪದಾರ್ಥಗಳ ಶುದ್ಧಿ, ಕರ್ಮ ಶುದ್ಧಿ, ಮನಃಶುದ್ಧಿ, ಭಕ್ತಿ ಇದೆಲ್ಲ ಇರಬೇಕು. ಇದ್ರೆ ಮಾತ್ರ ಅದು ಫಲದಾಯಕವಾಗ್ತದೆ. ಅದು ಇಲ್ಲದೆ ಇದ್ರೆ ಫಲ ಸಿಗೋದಿಲ್ಲ. ವೇದಗಳಲ್ಲಿ ಹೇಳಿದ ಕ್ರಮದಲ್ಲೇ ಮಾಡಬೇಕು ಅದನ್ನ. ವಿಧಿವಿಧಾನ ಅಂತ ಏನು ಹೇಳ್ತೀವಿ, ವಿಧಿಬದ್ಧವಾಗಿ ಇರಬೇಕು. ಹಾಗಿದ್ರೆ ಮಾತ್ರ ಅದು ಫಲ ಸಿಗೋದು ಹಾಗೆ. ಅದರಿಂದ ಅದು ಫಲ ಸಿಕ್ಕಿಲ್ಲ ಅಂತ ಹೇಳಿ ನಾವು ಅಪ್ರಮಾಣ ಅಂತ ಹೇಳಲಿಕ್ಕೆ ವೇದ ವಿಷಯದಲ್ಲಿ ಬರೋದಿಲ್ಲ ಹಾಗೆ. ಯಾಕೆ? ಅದು ಅಪೌರುಷೇಯವಾಗಿದೆ, ಮತ್ತೆ ಅಧಿಕಾರಿಗಳಿಗೆ ಫಲ ಸಿಕ್ಕಿದೆ, ಅದು ಹಾಗೆ ನಿತ್ಯವಾಗಿದೆ. ಅನಾದಿ ನಿತ್ಯವಾಗಿದೆ ಹಾಗೆ. ಇಷ್ಟು ವೇದ ಅಪೌರುಷೇಯತ್ವ ಪ್ರಾಮಾಣ್ಯ ಸ್ಥಾಪನೆಯನ್ನ ಮಾಡಿದ್ರು ಹಾಗೆ. ಇದರ ಮೇಲೆ ಒಂದು ಆಕ್ಷೇಪ ನೋಡಿ.
ವೇದ ಅದು ಪ್ರಮಾಣ ಅಲ್ಲ. ಯಾಕೆ? ನಿರ್ವಿಷಯತ್ವ, ಅದಕ್ಕೆ ವಿಷಯನೇ ಇಲ್ಲ. ಹಾಗೆ ಸಬ್ಜೆಕ್ಟ್, ಒಂದೊಂದು ಪುಸ್ತಕಕ್ಕೆ ಒಂದು ಸಬ್ಜೆಕ್ಟ್ ಅಂತ ಇರ್ತದೆ ನೋಡಿ. ಈಗ ಪ್ರಮಾಣ ಚಂದ್ರಿಕಾ ತೆಗೆದುಕೊಂಡ್ರೆ ಅದು ಸಬ್ಜೆಕ್ಟ್ ಏನು, ಪ್ರಮಾಣದ ಬಗಲಿ ತಿಳಿಸಿಕೊಡೋದು. ಪ್ರತ್ಯಕ್ಷ, ಅನುಮಾನ, ಆಗಮ, ಅದು ಸಬ್ಜೆಕ್ಟ್. ವೇದಕ್ಕೆ ಅದು ಪ್ರಮಾಣ ಅಲ್ಲ. ಯಾಕೆ? ಸಬ್ಜೆಕ್ಟೇ ಇಲ್ಲ. ವೇದದಲ್ಲಿ ಏನು ಹೇಳಿದೆಯೋ ಪ್ರತ್ಯಕ್ಷ ಅನುಮಾನಗಳಿಂದಲೇ ನಾವು ತಿಳಿಯಲಿಕ್ಕೆ ಸಾಧ್ಯ. ಅದರಿಂದ ವೇದ ಯಾತಕ್ಕೆ, ವೇದಗಳು ಬೇಡ ಹಾಗೆ ಅಂತ ಕೆಲವರು ಆಕ್ಷೇಪ ಮಾಡೋದು ಉಂಟು. ಅದನ್ನ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.